ಕೃಷ್ಣ ಮತ್ತೆ ಬಲರಾಮ ಕಾಡಲ್ಲಿ ಹೋಗ್ತಾ ಇದ್ರಂತೆ. ಈ ಕಾಡಲ್ಲಿ ಹೋಗುವಾಗ ಕತ್ಲೆ ಆಯ್ತಂತೆ. ಕತ್ಲೆ ಆದಾಗ ಈ ಕೃಷ್ಣ ಹೇಳ್ತಾನೆ ಬಲರಾಮನ ಹತ್ರ, ಈಗ ಕತ್ಲೆ ಆಗಿದೆ ಅಲ್ಲ, ಮಲಗುವ. ನಾನು ಅರ್ಧ ರಾತ್ರಿಯ ತನಕ ನೀನು ಹೊರಗಡೆ ಕಾಯಿ, ನಾನು ಮಲಗ್ತೇನೆ. ಅರ್ಧ ರಾತ್ರಿ ಆದ ನಂತರ ನನ್ನನ್ನು ಬಂದು ಎಬ್ಬಿಸು, ನಾನು ಹೊರಗಡೆ ನಿಲ್ತೇನೆ, ನೀನು ಮಲಗು ಅಂತ ಹೇಳಿ. ಹಾಗೆಯೇ ಕೃಷ್ಣ ಒಳಗಡೆ ಮಲಗ್ತಾನೆ, ಬಲರಾಮ ಹೊರಗೆ ಕಾಯ್ತಾ ಇದ್ದಾನೆ. ಕಾಯ್ತಾ ಇರುವಾಗ ಒಂದು ಭೂತ ಬಂದಂತೆ. ಈ ಬಲರಾಮ ಎಂತ ಮಾಡ್ತಾನೆ ಅಂದ್ರೆ ಹೇಳ್ರೆ ಹೆದರ್ಕೊಂಡ ಭೂತಕ್ಕೆ. ಹೆದರ್ಕೊಂಡು ಬಲರಾಮ ಹಿಂದೆ ಬಂದ. ಭೂತ ದೊಡ್ಡದಾಯ್ತು. ಬಲರಾಮ ಸಣ್ಣದಾದ, ಭೂತ ಇನ್ನೂ ದೊಡ್ಡದು ಆಗ್ತಾ ಹೋಯ್ತು. ಅದಾದ ನಂತರ ಬಲರಾಮ ಏನ್ ಮಾಡ್ತಾನೆ ಅಂದ್ರೆ ಬಹಳಷ್ಟು ಹೆದರಿ ಸೀದಾ ಒಳಗೆ ಹೋಗಿ ಕೃಷ್ಣನ ಎಬ್ಬಿಸ್ತಾನೆ. ಕೃಷ್ಣ, ನನ್ನ ಸಮಯ ಆಗಿದೆ, ಈಗ ರಾತ್ರಿ ಆಗಿದೆ, ಈಗ ನೀನು ಹೊರಗಡೆ ಕಾಯಿ, ನಾನು ಮಲಗ್ತೇನೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಕೃಷ್ಣ ಹೊರಗಡೆ ಬರ್ತಾನೆ, ಬಲರಾಮ ಹೋಗಿ ಮಲಗ್ತಾನೆ. ಕೃಷ್ಣ ಹೊರಗಡೆ ಬಂದು ನೋಡುವಾಗ ಏನಂತ ಹೇಳಿದ್ರೆ ದೊಡ್ಡದೊಂದು ಭೂತ ಅವನ ಎದುರು ಬೃಹದಾಕಾರವಾಗಿ ನಿಂತಿದೆ. ಕೃಷ್ಣ ಏನ್ ಮಾಡ್ತಾನೆ, ನಿಧಾನವಾಗಿ ಎದುರು ಹೋಗ್ತಾನೆ. ಆವಾಗ ಭೂತ ಸಣ್ಣದಾಗ್ತದೆ. ಕೃಷ್ಣ ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತಾನೆ. ಭೂತ ಇನ್ನೂ ಸಣ್ಣದು ಆಗ್ತಾ ಹೋಗ್ತದೆ. ಇದೇ ರೀತಿ ಆದ ನಂತರ ಬೆಳಿಗ್ಗೆ ಅವರಿಬ್ರು ಒಟ್ಟೆ ನಡ್ಕೊಂಡು ಹೋಗುವಾಗ ಬಲರಾಮ ಹೇಳ್ತಾನೆ ಕೃಷ್ಣ ಹತ್ರ, ಕೃಷ್ಣ, ನಿಂಗೆ ಗೊತ್ತಿಲ್ಲ, ರಾತ್ರಿ ಒಂದು ವಿಷಯ ನಾನು ನಿನ್ಗೆ ಹೇಳಲಿಲ್ಲ. ಏನನ್ನಲ್ಲಿ ಹೇಳಿದ್ರೆ ರಾತ್ರಿ ಒಂದು ದೊಡ್ಡ ಭೂತ ಬಂದಿತ್ತು, ನೀನೆಲ್ಲೋ ಹೇಳಿದ್ರೆ ಹೆದರ್ಕೊಳ್ತೀಯೋನೋ ಅಂತೇಳಿ ಬಲರಾಮ ಹೇಳ್ತಾನೆ. ಆವಾಗ ಕೃಷ್ಣ ದೋತಿಯಿಂದ ತೆಗೆದು ಇದೇನಾ ಭೂತ ಕೇಳ್ತಾನೆ. ಇದರ ಅರ್ಥ ಏನಂದಲ್ಲಿ ಹೇಳಿದ್ರೆ, ನಾವು ಯಾವುದೇ ಒಂದು ಪ್ರಾಬ್ಲಮ್, ಯಾವುದೇ ಒಂದು ಸಮಸ್ಯೆಗೆ ಹೆದರಿ ಓಡಿ ಹೋದ್ರೆ ಆ ಪ್ರಾಬ್ಲಮ್ಗಳ ದೊಡ್ಡದಾಗ್ತಾ ಹೋಗ್ತದೆ. ಇಲ್ಲಿ ಬಲರಾಮ ಹೆದರಿ ಓಡಿ ಹೋದ, ಪ್ರಾಬ್ಲಮ್ ದೊಡ್ಡದಾಯ್ತು. ಇದೇ ಕೃಷ್ಣ ಎದುರು ಹೋಗಿ ಎದುರಿಸಿದ, ಆ ಪ್ರಾಬ್ಲಮ್ ಸಣ್ಣದಾಯ್ತು. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಯಾರ್ದೋ ಏನೋ ಒಂದು ಸಮಸ್ಯೆಗೆ ಫೋನ್ ಎತ್ತದೆ ಅಥವಾ ಓಡಿ ಹೋದ್ರೆ ಆ ಸಮಸ್ಯೆಗಳು ದೊಡ್ಡದಾಗ್ತದೆ ಬಿಟ್ರೆ ಸಣ್ಣದಾಗೋದಿಲ್ಲ. ಎಲ್ಲರೂ ಕೂಡ ಸಮಸ್ಯೆಯನ್ನು ಎದುರಿಸಿ ಮುಂದೆ ಹೋಗಿ ಎದುರಿಸ್ಬೇಕಂತೇಳಿ ಹೇಳೋದು ಇದ್ರದ್ದೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.